ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ನೆಮ್ಮದಿ, ಮನೆಯಲ್ಲಿ ಒಗ್ಗಟ್ಟಿರಬೇಕು ಸರ್. ಏನೇ ಬರಲಿ, ಕಷ್ಟ ಬರುತ್ತೆ, ಸುಖ ಬರುತ್ತೆ, ಪ್ರಾಬ್ಲಮ್ ಇರುತ್ತೆ, ಅವೆಲ್ಲ ನಾರ್ಮಲ್, ಎಲ್ಲ ಫ್ಯಾಮಿಲಿನಲ್ಲೂ ಇರುತ್ತೆ. ಬಟ್ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್. ಎಲ್ಲೋ ಒಂದು ಕಡೆ ಒಗ್ಗಟ್ಟು ತುಂಡಾಗ್ತಾ ಇದೆ ಅನ್ನುವಂಥದ್ದು, ಅಥವಾ ಯಾರೋ ಒಬ್ಬರು ಬಂದು ನಮ್ಮಲ್ಲಿರುವಂಥ ಒಗ್ಗಟ್ಟು ದೂರ ಆಯಿತು ಅನ್ನುವಂಥವ್ರು ಈ ಪರಿಹಾರವನ್ನು ಮಾಡ್ಬೋದು. ಮನೆಯಲ್ಲಿ ನೆಮ್ಮದಿಯಲ್ಲಿ, ಶಾಂತಿಯಾಗಿರಲಿ, ಎಲ್ಲರೂ ಒಗ್ಗಟ್ಟಾಗಿರಲಿ, ಚೆನ್ನಾಗಿರಲಿ ಅನ್ನುವಂಥವ್ರಿಗೆ ಈ ಪರಿಹಾರ. ತೆಂಗಿನ ಎಣ್ಣೆನ ಬಿಸಿ ಮಾಡಬೇಕು. ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ಮಲ್ಲಿಗೆ ದಳಗಳನ್ನು, ಮಲ್ಲಿಗೆ ಹೂವನ್ನು ಹಾಕಿ ದೇವರಿಗೆ ದೀಪವನ್ನು ಬೆಳಗಿಸಿಡೋದಕ್ಕೆ ಪ್ರಾರಂಭ ಮಾಡಿ. ಸೋಮವಾರ ಅಥವಾ ಶುಕ್ರವಾರ ಮಾತ್ರನೇ ಈ ಪರಿಹಾರವನ್ನು ಮಾಡಬೇಕು, ಬೇರೆ ದಿನದಲ್ಲಿ ಮಾಡುವ ಹಾಗಿಲ್ಲ. ಅಥವಾ ಮಲ್ಲಿಗೆ ಹೂಗಳನ್ನ ತಗೊಂಡು ಬಂದು ಒಣಗಿಸಿ, ಚೆನ್ನಾಗಿ ಒಣಗಲಿ. ಅವು ಒಣಗಿ ಆದ ಮೇಲೆ ಈ ಒಣಗಿರುವಂಥ ಹೂಗಳನ್ನು ಎಳ್ಳೆಣ್ಣೆಯಲ್ಲಿ ಹಾಕಿ ದೇವರಿಗೆ ದೀಪವನ್ನು ಹಚ್ಚಿ. ಇದು ಬೇರೆ, ಇದು ಬೇರೆ. ಇದು ತೆಂಗಿನೆಣ್ಣೆ, ಇದು ಎಳ್ಳೆಣ್ಣೆ, ಮಿಕ್ಸ್ ಮಾಡ್ಕೋಬೇಡಿ. ಇದು ಮಲ್ಲಿಗೆ ಹೂಗಳಿರಬೇಕು, ಒಣಗಿರಬಾರ್ದು. ಇದು ಮಲ್ಲಿಗೆ ಹೂ ಒಣಗಿರಬೇಕು. ಸೊ ಇದು ಯಾವುದು ಅಂದರೆ ಯಾವುದು ನಿಮಗೆ ಸಾಧ್ಯ ಇದೆ, ಈ ಪರಿಹಾರ ಮಾಡೋಕ್ಕಾದರೆ ಈ ಪರಿಹಾರ ಮಾಡಿ, ಈ ಪರಿಹಾರ ಮಾಡೋಕ್ಕಾದರೆ ಈ ಪರಿಹಾರ ಮಾಡಿ. ಎರಡೂ ಪರಿಹಾರಗಳು ಮನೆಯಲ್ಲಿ ನೆಮ್ಮದಿಗೋಸ್ಕರ, ಮನೆಯಲ್ಲಿ ಶಾಂತಿಗೋಸ್ಕರ, ಮನೆಯಲ್ಲಿ ಸಮಾಧಾನವಾಗಿರಲಿ ಅನ್ನೋದಕ್ಕಾಗಿ, ಒಗ್ಗಟ್ಟಿರಲಿ ಅನ್ನೋದಕ್ಕಾಗಿ ಮಾಡ್ತಾಯಿದ್ದೀವಿ ಸರ್. ಒಂದ್ಸಲ ಈ ಪರಿಹಾರ ಮಾಡಿದ್ರೆ ಕೆಲಸ ಮಾಡುತ್ತಾ ಅಂದರೆ ಖಂಡಿತ ಮಾಡಲ್ಲ. ಯಾವುದಾದ್ರೂ ಒಂದು ಪರಿಹಾರವನ್ನು ಮಾಡ್ಕೊಂಡು ಹೋಗಿ ಪರ್ಮನೆಂಟಾಗಿ ಮಾಡ್ಕೊಳ್ಳಿ. ಅಂದರೆ ಸೋಮವಾರ ಮಾಡಿ, ಶುಕ್ರವಾರ ಮಾಡ್ಕೊಳ್ಳಿ. ವಾರಕ್ಕೆ 2 ದಿನ ಮಾಡ್ತೀನಿ ಸರ್ ಅಂದರೆ ವಾರಕ್ಕೆ 2 ದಿನನೂ ಮಾಡ್ಬೋದು. ಆದರೆ ಸಂಜೆಯ ನಂತರನೇ ದೀಪ ಬೆಳಗಬೇಕು, ಕತ್ತಲಾಗಬೇಕು. ಕತ್ತಲಾದ ನಂತರ ದೀಪವನ್ನು ಬೆಳಗ್ಗೆ ನೋಡಿ. ಮನೆಯಲ್ಲಿ ಸುಭಿಕ್ಷವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಆಸೆ ಪಡೋರು, ನೆಮ್ಮದಿಯಾಗಿರಬೇಕು ಅಂತ ಆಸೆ ಪಡೋರಿಗಾಗಿ ಈ ಪರಿಹಾರವನ್ನು ಕೊಟ್ಟಿದ್ದೀನಿ. ಪುಟ್ಟ ಪರಿಹಾರ, ಫಲಿತಾಂಶ ಮಾತ್ರ ತುಂಬ ಚೆನ್ನಾಗಿದೆ. ಮಾಡಿ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.